ಭರ್ಜರಿ ಕಾರ್ಯಾಚರಣೆ ನಡೆಸಿ 24 ಗಂಟೆಯಲ್ಲಿ ಕಳ್ಳರನ್ನು ಅರೆಸ್ಟ್ ಮಾಡಿದ್ದಾರೆ. ಕಳ್ಳತನ ಮಾಡಿದಂತಹ 29 ಲಕ್ಷಕ್ಕೂ ಹೆಚ್ಚು ಹಣವನ್ನು ವಶ ಪಡೆದಿದ್ದಾರೆ. ತೀರ್ಥಹಳ್ಳಿಯ ರಂಜನಕಟ್ಟೆ ಬಳಿ ನಡೆದಿದ್ದಂತಹ ಕಳ್ಳತನ, ಗುಜರಿ ವ್ಯಾಪಾರಿಯ ಹಣ ಕದ್ದಿದ್ದ ಖದೀಮರನ್ನ ಕೇವಲ 24 ಗಂಟೆಯಲ್ಲಿ ಶಿವಮೊಗ್ಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಳ್ಳತನ ನಡೆದು ಕೇವಲ 24 ಗಂಟೆಯಲ್ಲಿ ಪ್ರಕರಣ ಭೇದಿಸಿದ್ದಾರೆ ತೀರ್ಥಹಳ್ಳಿ ಪೊಲೀಸರು. ನಮಾಜ್ಗಂತ ಗಾಡಿ ನಿಲ್ಲಿಸಿ ಹೋಗಿದ್ದ ವೇಳೆ ಹಣ ಕಳ್ಳತನ ಮಾಡಿದ್ರು ಖದೀಮರು. ತೀರ್ಥಹಳ್ಳಿಯ ರಂಜನಕಟ್ಟೆಯ ಸಮೀಪ ನಡೆದಿದ್ದಂತಹ ಕಳ್ಳತನದ ಪ್ರಕರಣ. ಭರ್ಜರಿ ಕಾರ್ಯಾಚರಣೆ ನಡೆಸಿ 24 ಗಂಟೆಯಲ್ಲಿ ಕಳ್ಳರನ್ನು ಅರೆಸ್ಟ್ ಮಾಡಿದ್ದಾರೆ. ಕಳ್ಳತನ ಮಾಡಿದಂತಹ 29 ಲಕ್ಷಕ್ಕೂ ಹೆಚ್ಚು ಹಣವನ್ನು ವಶ ಪಡೆದಿದ್ದಾರೆ. ತೀರ್ಥಹಳ್ಳಿಯ ರಂಜನಕಟ್ಟೆ ಬಳಿ ನಡೆದಿದ್ದಂತಹ ಕಳ್ಳತನ, ಗುಜರಿ ವ್ಯಾಪಾರಿಯ ಹಣ ಕದ್ದಿದ್ದ ಖದೀಮರನ್ನ ಕೇವಲ 24 ಗಂಟೆಯಲ್ಲಿ ಶಿವಮೊಗ್ಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಳ್ಳತನ ನಡೆದು ಕೇವಲ 24 ಗಂಟೆಯಲ್ಲಿ ಪ್ರಕರಣ ಭೇದಿಸಿದ್ದಾರೆ ತೀರ್ಥಹಳ್ಳಿ ಪೊಲೀಸರು. ನಮಾಜ್ಗಂತ ಗಾಡಿ ನಿಲ್ಲಿಸಿ ಹೋಗಿದ್ದ ವೇಳೆ ಹಣ ಕಳ್ಳತನ ಮಾಡಿದ್ರು ಖದೀಮರು. ತೀರ್ಥಹಳ್ಳಿಯ ರಂಜನಕಟ್ಟೆಯ ಸಮೀಪ ನಡೆದಿದ್ದಂತಹ ಕಳ್ಳತನದ ಪ್ರಕರಣ. ಭರ್ಜರಿ ಕಾರ್ಯಾಚರಣೆ ನಡೆಸಿ 24 ಗಂಟೆಯಲ್ಲಿ ಕಳ್ಳರನ್ನು ಅರೆಸ್ಟ್ ಮಾಡಿದ್ದಾರೆ. ಕಳ್ಳತನ ಮಾಡಿದಂತಹ 29 ಲಕ್ಷಕ್ಕೂ ಹೆಚ್ಚು ಹಣವನ್ನು ವಶ ಪಡೆದಿದ್ದಾರೆ. ತೀರ್ಥಹಳ್ಳಿಯ ರಂಜನಕಟ್ಟೆ ಬಳಿ ನಡೆದಿದ್ದಂತಹ ಕಳ್ಳತನ, ಗುಜರಿ ವ್ಯಾಪಾರಿಯ ಹಣ ಕದ್ದಿದ್ದ ಖದೀಮರನ್ನ ಕೇವಲ 24 ಗಂಟೆಯಲ್ಲಿ ಶಿವಮೊಗ್ಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಳ್ಳತನ ನಡೆದು ಕೇವಲ 24 ಗಂಟೆಯಲ್ಲಿ ಪ್ರಕರಣ ಭೇದಿಸಿದ್ದಾರೆ ತೀರ್ಥಹಳ್ಳಿ ಪೊಲೀಸರು. ನಮಾಜ್ಗಂತ ಗಾಡಿ ನಿಲ್ಲಿಸಿ ಹೋಗಿದ್ದ ವೇಳೆ ಹಣ ಕಳ್ಳತನ ಮಾಡಿದ್ರು ಖದೀಮರು. ತೀರ್ಥಹಳ್ಳಿಯ ರಂಜನಕಟ್ಟೆಯ ಸಮೀಪ ನಡೆದಿದ್ದಂತಹ ಕಳ್ಳತನದ ಪ್ರಕರಣ. ಭರ್ಜರಿ ಕಾರ್ಯಾಚರಣೆ ನಡೆಸಿ 24 ಗಂಟೆಯಲ್ಲಿ ಕಳ್ಳರನ್ನು ಅರೆಸ್ಟ್ ಮಾಡಿದ್ದಾರೆ. ಕಳ್ಳತನ ಮಾಡಿದಂತಹ 29 ಲಕ್ಷಕ್ಕೂ ಹೆಚ್ಚು ಹಣವನ್ನು ವಶ ಪಡೆದಿದ್ದಾರೆ. ತೀರ್ಥಹಳ್ಳಿಯ ರಂಜನಕಟ್ಟೆ ಬಳಿ ನಡೆದಿದ್ದಂತಹ ಕಳ್ಳತನ, ಗುಜರಿ ವ್ಯಾಪಾರಿಯ ಹಣ ಕದ್ದಿದ್ದ ಖದೀಮರನ್ನ ಕೇವಲ 24 ಗಂಟೆಯಲ್ಲಿ ಶಿವಮೊಗ್ಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಳ್ಳತನ ನಡೆದು ಕೇವಲ 24 ಗಂಟೆಯಲ್ಲಿ ಪ್ರಕರಣ ಭೇದಿಸಿದ್ದಾರೆ ತೀರ್ಥಹಳ್ಳಿ ಪೊಲೀಸರು. ನಮಾಜ್ಗಂತ ಗಾಡಿ ನಿಲ್ಲಿಸಿ ಹೋಗಿದ್ದ ವೇಳೆ ಹಣ ಕಳ್ಳತನ ಮಾಡಿದ್ರು ಖದೀಮರು. ತೀರ್ಥಹಳ್ಳಿಯ ರಂಜನಕಟ್ಟೆಯ ಸಮೀಪ ನಡೆದಿದ್ದಂತಹ ಕಳ್ಳತನದ ಪ್ರಕರಣ. ಭರ್ಜರಿ ಕಾರ್ಯಾಚರಣೆ ನಡೆಸಿ 24 ಗಂಟೆಯಲ್ಲಿ ಕಳ್ಳರನ್ನು ಅರೆಸ್ಟ್ ಮಾಡಿದ್ದಾರೆ. ಕಳ್ಳತನ ಮಾಡಿದಂತಹ 29 ಲಕ್ಷಕ್ಕೂ ಹೆಚ್ಚು ಹಣವನ್ನು ವಶ ಪಡೆದಿದ್ದಾರೆ. ತೀರ್ಥಹಳ್ಳಿಯ ರಂಜನಕಟ್ಟೆ ಬಳಿ ನಡೆದಿದ್ದಂತಹ ಕಳ್ಳತನ, ಗುಜರಿ ವ್ಯಾಪಾರಿಯ ಹಣ ಕದ್ದಿದ್ದ ಖದೀಮರನ್ನ ಕೇವಲ 24 ಗಂಟೆಯಲ್ಲಿ ಶಿವಮೊಗ್ಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಳ್ಳತನ ನಡೆದು ಕೇವಲ 24 ಗಂಟೆಯಲ್ಲಿ ಪ್ರಕರಣ ಭೇದಿಸಿದ್ದಾರೆ ತೀರ್ಥಹಳ್ಳಿ ಪೊಲೀಸರು. ನಮಾಜ್ಗಂತ ಗಾಡಿ ನಿಲ್ಲಿಸಿ ಹೋಗಿದ್ದ ವೇಳೆ ಹಣ ಕಳ್ಳತನ ಮಾಡಿದ್ರು ಖದೀಮರು. ತೀರ್ಥಹಳ್ಳಿಯ ರಂಜನಕಟ್ಟೆಯ ಸಮೀಪ ನಡೆದಿದ್ದಂತಹ ಕಳ್ಳತನದ ಪ್ರಕರಣ. ಭರ್ಜರಿ ಕಾರ್ಯಾಚರಣೆ ನಡೆಸಿ 24 ಗಂಟೆಯಲ್ಲಿ ಕಳ್ಳರನ್ನು ಅರೆಸ್ಟ್ ಮಾಡಿದ್ದಾರೆ. ಕಳ್ಳತನ ಮಾಡಿದಂತಹ 29 ಲಕ್ಷಕ್ಕೂ ಹೆಚ್ಚು ಹಣವನ್ನು ವಶ ಪಡೆದಿದ್ದಾರೆ. ತೀರ್ಥಹಳ್ಳಿಯ ರಂಜನಕಟ್ಟೆ ಬಳಿ ನಡೆದಿದ್ದಂತಹ ಕಳ್ಳತನ, ಗುಜರಿ ವ್ಯಾಪಾರಿಯ ಹಣ ಕದ್ದಿದ್ದ ಖದೀಮರನ್ನ ಕೇವಲ 24 ಗಂಟೆಯಲ್ಲಿ ಶಿವಮೊಗ್ಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ.
ಕಳ್ಳತನ ನಡೆದು ಕೇವಲ 24 ಗಂಟೆಯಲ್ಲಿ ಪ್ರಕರಣ ಭೇದಿಸಿದ್ದಾರೆ ತೀರ್ಥಹಳ್ಳಿ ಪೊಲೀಸರು. ನಮಾಜ್ಗಂತ ಗಾಡಿ ನಿಲ್ಲಿಸಿ ಹೋಗಿದ್ದ ವೇಳೆ ಹಣ ಕಳ್ಳತನ ಮಾಡಿದ್ರು ಖದೀಮರು. ತೀರ್ಥಹಳ್ಳಿ ಅರಂಜದ ಕಟ್ಟೆಯ ಸಮೀಪ ನಡೆದಿದ್ದಂತಹ ಕಳ್ಳತನದ ಪ್ರಕರಣ. ಕಾರ್ಯಾಚರಣೆ ನಡೆಸಿ 24 ಗಂಟೆಯಲ್ಲಿ ಕಳ್ಳರನ್ನ ಅರೆಸ್ಟ್ ಮಾಡಿದ್ದಾರೆ. ಕಳ್ಳತನ ಮಾಡಿದಂತಹ 29 ಲಕ್ಷಕ್ಕೂ ಹೆಚ್ಚು ಹಣವನ್ನು ವಶಪಡಿಸಿದ್ದಾರೆ. ತೀರ್ಥಹಳ್ಳಿಯ ರಂಜದ ಕಟ್ಟೆ ಬಳಿ ನಡೆದಿದ್ದಂತಹ ಕಳ್ಳತನ, ಗುಜರಿ ವ್ಯಾಪಾರಿಯ ಹಣ ಕದ್ದಿದ್ದ ಖದೀಮರನ್ನ ಕೇವಲ 24 ಗಂಟೆಯಲ್ಲಿ ಶಿವಮೊಗ್ಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಳ್ಳತನ ನಡೆದು ಕೇವಲ 24 ಗಂಟೆಯಲ್ಲಿ ಪ್ರಕರಣ ಭೇದಿಸಿದ್ದಾರೆ ತೀರ್ಥಹಳ್ಳಿ ಪೊಲೀಸರು. ನಮಾಜ್ಗಂತ ಗಾಡಿ ನಿಲ್ಲಿಸಿ ಹೋಗಿದ್ದ ವೇಳೆ ಹಣ ಕಳ್ಳತನ ಮಾಡಿದ್ರು ಖದೀಮರು. ತೀರ್ಥಹಳ್ಳಿ ಅರಂಜದ ಕಟ್ಟೆಯ ಸಮೀಪ ನಡೆದಿದ್ದಂತಹ ಕಳ್ಳತನದ ಪ್ರಕರಣ. ಕಾರ್ಯಾಚರಣೆ ನಡೆಸಿ 24 ಗಂಟೆಯಲ್ಲಿ ಕಳ್ಳರನ್ನ ಅರೆಸ್ಟ್ ಮಾಡಿದ್ದಾರೆ. ಕಳ್ಳತನ ಮಾಡಿದಂತಹ 29 ಲಕ್ಷಕ್ಕೂ ಹೆಚ್ಚು ಹಣವನ್ನು ವಶಪಡಿಸಿದ್ದಾರೆ. ತೀರ್ಥಹಳ್ಳಿಯ ರಂಜದ ಕಟ್ಟೆ ಬಳಿ ನಡೆದಿದ್ದಂತಹ ಕಳ್ಳತನ, ಗುಜರಿ ವ್ಯಾಪಾರಿಯ ಹಣ ಕದ್ದಿದ್ದ ಖದೀಮರನ್ನ ಕೇವಲ 24 ಗಂಟೆಯಲ್ಲಿ ಶಿವಮೊಗ್ಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಳ್ಳತನ ನಡೆದು ಕೇವಲ 24 ಗಂಟೆಯಲ್ಲಿ ಪ್ರಕರಣ ಭೇದಿಸಿದ್ದಾರೆ ತೀರ್ಥಹಳ್ಳಿ ಪೊಲೀಸರು. ನಮಾಜ್ಗಂತ ಗಾಡಿ ನಿಲ್ಲಿಸಿ ಹೋಗಿದ್ದ ವೇಳೆ ಹಣ ಕಳ್ಳತನ ಮಾಡಿದ್ರು ಖದೀಮರು. ತೀರ್ಥಹಳ್ಳಿ ಅರಂಜದ ಕಟ್ಟೆಯ ಸಮೀಪ ನಡೆದಿದ್ದಂತಹ ಕಳ್ಳತನದ ಪ್ರಕರಣ. ಕಾರ್ಯಾಚರಣೆ ನಡೆಸಿ 24 ಗಂಟೆಯಲ್ಲಿ ಕಳ್ಳರನ್ನ ಅರೆಸ್ಟ್ ಮಾಡಿದ್ದಾರೆ. ಕಳ್ಳತನ ಮಾಡಿದಂತಹ 29 ಲಕ್ಷಕ್ಕೂ ಹೆಚ್ಚು ಹಣವನ್ನು ವಶಪಡಿಸಿದ್ದಾರೆ. ತೀರ್ಥಹಳ್ಳಿಯ ರಂಜದ ಕಟ್ಟೆ ಬಳಿ ನಡೆದಿದ್ದಂತಹ ಕಳ್ಳತನ, ಗುಜರಿ ವ್ಯಾಪಾರಿಯ ಹಣ ಕದ್ದಿದ್ದ ಖದೀಮರನ್ನ ಕೇವಲ 24 ಗಂಟೆಯಲ್ಲಿ ಶಿವಮೊಗ್ಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಳ್ಳತನ ನಡೆದು ಕೇವಲ 24 ಗಂಟೆಯಲ್ಲಿ ಪ್ರಕರಣ ಭೇದಿಸಿದ್ದಾರೆ ತೀರ್ಥಹಳ್ಳಿ ಪೊಲೀಸರು. ನಮಾಜ್ಗಂತ ಗಾಡಿ ನಿಲ್ಲಿಸಿ ಹೋಗಿದ್ದ ವೇಳೆ ಹಣ ಕಳ್ಳತನ ಮಾಡಿದ್ರು ಖದೀಮರು. ತೀರ್ಥಹಳ್ಳಿ ಅರಂಜದ ಕಟ್ಟೆಯ ಸಮೀಪ ನಡೆದಿದ್ದಂತಹ ಕಳ್ಳತನದ ಪ್ರಕರಣ.